ಎಲ್ಲ ಜಯಂತಿಗಳನ್ನು ಆಚರಿಸ್ತಾ ಇರ್ತೇವೆ. ಯಾವುದು ಇರುವಂತಹ ಘಟ್ಟ ಅಂತ ಹೇಳಿದ್ರೆ, ನಮ್ಮ ಮೇಲೆ ಯಾರಿಗೆ ಭರವಸೆ ಇತ್ತೋ ಅವರನ್ನು ನಾವು ಗುರುವಾಗಿ ಸ್ವೀಕರಿಸ್ತೇವೆ. ಯುವ ಜನತೆಯ ಮೇಲೆ ಭರವಸೆಯನ್ನು ಇಟ್ಟಂಥವರು ಅಂತ ಹೇಳಿದ್ರೆ ಈ ಯುಗಾಚಾರ್ಯರಾದಂತಹ ಸ್ವಾಮಿ ವಿವೇಕಾನಂದರು. ಭಾರತದ ಪುನರುತ್ಥಾನಕ್ಕಾಗಿ ಶ್ರಮಿಸಿದಂತಹ ಒಂದು ಮಹಾನ್ ಸಂತ ಮತ್ತು ಮಹಾನ್ ವ್ಯಕ್ತಿತ್ವ, ಮಹಾನ್ ಹೃದಯ ಅಂತ ಹೇಳಿದ್ರೆ ಅದು ಸ್ವಾಮಿ ವಿವೇಕಾನಂದರು. ಬೇರೆ ನಮ್ಮ ಬಗ್ಗೆ ಕಾಳಜಿ ಇರುವಂತಹವರು ಸ್ವಂತಿಕೆಯಾಗಿ ನೋಡಿದಾಗ ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿಗಳಾಗಬಹುದು, ಅಥವಾ ನಮ್ಮ ಒಡ ಹುಟ್ಟಿದಂಥವರಾಗಿರಬಹುದು, ಹಾಗೂ ಇನ್ನೂ ಒಂದು ಹೆಜ್ಜೆ ಮೀರಿದರೆ ಸ್ನೇಹಿತರು. ಇವರೆಲ್ಲರಿಗೂ ಕೂಡ ಒಂದು ಕಾಲಘಟ್ಟವಾಗಿರುತ್ತದೆ. ಆದರೆ ನಮ್ಮ ಮೇಲೆ ಅತ್ಯಂತ ವಿಶ್ವಾಸವನ್ನು ತುಂಬಿದಂತಹ, ಆತ್ಮ ಉದ್ಧಾರಕ್ಕೆ ನಮ್ಮನ್ನು ಶ್ರಮಿಸುವಂತೆ ಬೋಧಿಸಿದಂತಹ ಸಾಧಕನ ಒಂದು ಹೃದಯ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರದು. ನಿನ್ನ ಮೇಲೆ ನಿನಗೆ ಭರವಸೆಯನ್ನಿಟ್ಟಿಕೋ. ಅದರ ಮೂಲಕವಾಗಿ ಒಂದು ಕಥೆಯನ್ನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಒಂದು ಸಿಂಹ ಕಾಡಿನ ತುದಿಯಲ್ಲಿ ಹೋಗಿ ಕುರಿಗಳು ಮಂದೆ ಕೆಳಗಿರುವುದನ್ನು ನೋಡಿ ಸಿಂಹ ಮೇಲಿನಿಂದ ಹಾರಿ ಆ ಕುರಿಯನ್ನು ಹಿಡ್ಕೊಳ್ಳುತ್ತೆ. ಆ ಗರ್ಭಿಣಿಯಾದಂತಹ ಆ ಸಿಂಹ ಏನಾಗುತ್ತೆ, ಒಂದು ಸಿಂಹನಿಗೆ ಜನ್ಮವನ್ನು ಕೊಟ್ಬಿಡತ್ತೆ. ಆ ಜನ್ಮವನ್ನು ಕೊಟ್ಟಿದ್ದಂತಹ ಆ ಸಿಂಹವನ್ನು ತೆಗೆದುಕೊಂಡು ಹೋಗಿ ಕುರುಬ ತನ್ನ ಕುರಿಗಳ ಮಂದೆಯಲ್ಲಿಯೇ ಸಾಕ್ತಾ ಇರ್ತಾನೆ. ಆ ಕುರಿಯು ಆ ಸಿಂಹವೂ ಕೂಡ ಕುರಿಯ ಜೊತೆಯಲ್ಲಿ ಬೆಳೆದಂಥದ್ದು ಏನಾಯಿತು ಅಂತ ಹೇಳಿದ್ರೆ, ಅದಕ್ಕೆ ಸ್ವಭಾವತಃ ಅದಕ್ಕೆ ಬಂದಿದ್ದೆಲ್ಲವೂ ಕೂಡ ಕುರಿಯ ಸ್ವಭಾವವೇ ಬಂದಿರುತ್ತೆ. ಅದು ತಾನು ಕುರಿಯೆಂದೇ ಭಾವಿಸಿ ಕುರಿಯ ಮಂದೆಯ ಜೊತೆಯಲ್ಲೇ ಉಣ್ಣುವುದು, ಉಡುವುದು, ಓಡಾಡುವುದು, ಹುಲ್ಲನ್ನೇ ಮೇಯೋದು, ಈ ರೀತಿಯಲ್ಲೇ ತನ್ನ ಜೀವನದ ಪದ್ಧತಿಯಾಗಿರುತ್ತೆ. ಹಾಗೆಯೇ ಕಾಡಿನ ಅಂಚಿಗೆ ಹುಲ್ಲನ್ನು ಮೇಯಿಸ್ಕೊಂಡು ಕರ್ಕೊಂಡು ಹೋಗಿದಂಥ ಕುರುಬ ಸ್ವಲ್ಪ ಕಾಲ ಎಲ್ಲೋ ವಿಶ್ರಮಿಸ್ತಾ ಇರ್ತಾನೆ. ಇದನ್ನು ನೋಡಿದಂತಹ ಒಂದು ಸಿಂಹ ಆಶ್ಚರ್ಯಚಕಿತವಾಗಿ ಹೇಳುತ್ತೆ, ಇದೇನಿದು, ಸಿಂಹ ಹೋಗಿ ಕುರಿಗಳ ಜೊತೆಯಲ್ಲಿ ವಾಸವಾಗಿರೋದಾ, ಕುರಿಗಳ ಜೊತೆಯಲ್ಲಿ ಮೇಯ್ತಾ ಇರೋದಂತ. ಅದನ್ನು ನೋಡಿದಂಥ ಸಿಂಹ ಪ್ರತ್ಯೇಕವಾಗಿ ಆ ಸಿಂಹವನ್ನು ಎಳೆದು ಕರೆದುಕೊಂಡು ಹೋಗಿ ಕಾಡಿನ ಅಂಚಿನಲ್ಲಿ ನಿಲ್ಲಿಸಿ, ನೀನು ಸಿಂಹ, ನೀನು ಏಕೆ ಈ ಕುರಿಗಳ ಮಂದೆಯಲ್ಲಿದ್ದೀಯಾ, ಕುರಿಗಳ ಜೊತೆಯಲ್ಲಿ ಹೇಗೆ ನೀನು ಬೆರ್ತಿದೀಯಾ, ಅದು ನಮ್ಮ ಆಹಾರವಾಗತ್ತೆ, ಅದರ ರೀತಿಯಲ್ಲಿ ನೀನು ಮೇ ಮೇ ಅಂತ ಹೇಳಿ ನೀನು ಕಿರ್ಚ್ತಾ ಇದೆಯಲ್ಲ ಅಂತೆಲ್ಲ ಹೇಳಿದ್ರೆ, ಇದು ಭಯವಿಸ್ಮಿತವಾಗಿರುವಂಥ ಹೃದಯದಿಂದ ತನ್ನ ಗದ್ಗದ ಸ್ವರದಲ್ಲಿ ಹೇಳುತ್ತೆ, ಇಲ್ಲ, ನಾನು ಕುರುಬನ ಮನೆಯಲ್ಲೇ ನಾನು ವಾಸ, ನನ್ನ ತಂದೆ ತಾಯಿಗಳೆಲ್ಲರೂ ಕುರಿಗಳು, ನಾನು ಬೆಳೀತಾ ಇರುವಂಥದ್ದು ಕುರಿಗಳ ಜೊತೆಯಲ್ಲಿ, ಅವರೆಲ್ಲ ನನ್ನ ಸಹೋದರರು ಸೋದರಿಯರು, ನಾನು ಬೆಳೀತಾ ಇರುವಂಥದ್ದು ನನ್ನ ಪರಿವಾರ ಜೊತೆಯಲ್ಲಿ. ಸಿಂಹ ಬಲವಂತವಾಗಿ ಕರೆದುಕೊಂಡು ಹೋಗಿ ಆ ಕಾಡಿನ ಅಂಚಿನಲ್ಲಿದ್ದಂತಹ ಒಂದು ಕೆರೆಯ ದಡದಲ್ಲಿ ಅದನ್ನು ನಿಲ್ಲಿಸಿ, ಈ ಕೆರೆಯಲ್ಲಿ ನಿನ್ನ ಬಿಂಬವನ್ನು ನೋಡು, ನನ್ನ ರೀತಿಯಲ್ಲೇ ನೀನಿದ್ದೀಯಾ ಅಂತ ಹೇಳಿ ಆ ಸಿಂಹದ ಮರಿಗೆ ತನ್ನ ಬಿಂಬವನ್ನು ತೋರಿಸತ್ತೆ. ಆಗ ಆ ಕುರಿ ಸ್ವಲ್ಪ ಆ ಬಿಂಬವನ್ನು ನೋಡಿದ ಮೇಲೆ, ಅಯ್ಯೋ ಹೌದು, ನನಗೂ ನಿನಗೂ ಒಂದೇ ರೀತಿಯ ಹೋಲಿಕೆ ಇದೆ, ಆದರೆ ಕುರಿಗಳ ಜೊತೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಆಗ ಸಿಂಹ ಹೇಳುತ್ತೆ, ನೀನು ಇಡೀ ಕಾಡಿನ ರಾಜ, ನೀನು ಒಡೆಯ, ನೀನು ಹೋಗಿ ನೀನು ಆ ಕುರಿಗಳ ಮಂದೆಯಲ್ಲಿ ವಾಸವಾಗಿರೋದ್ರಿಂದ ನಿನ್ನ ಸ್ವಭಾವ ಕುರಿಯ ರೀತಿಯಲ್ಲೇ ಆಗಿದೆ, ನೀನು ಕುರಿಯ ರೀತಿಯಲ್ಲಿ ಕೂಗುವಂಥವನಾಗಿದ್ದೀಯ. ಇದೋ ನೋಡು, ನಿನಗೆ ಎಂತಹ ಶಕ್ತಿಯುತವಾಗಿರುವಂಥ ಕಂಠವನ್ನು ಕೊಟ್ಟಿದ್ದೀವಿ. ನಮ್ಮ ಪೂರ್ವಜರು ನಿನಗೆ ಕೊಟ್ಟಿರುವಂಥ ಕಂಠ ಯಾವುದು? ಸಿಂಹದ ಗರ್ಜನೆಯನ್ನು ಮಾಡುವಂತಹ ಕಂಠ ಇದೆ, ಇಡೀ ಕಾಡನ್ನು ನಡುಗಿಸುವಂತಹ ಕಂಠ ಇದೆ. ಆದರೆ ನೀನು ಗದ್ಗತವಾಗಿ ನೀನು ಕೂಗುತ್ತಾ ಇದ್ದೀಯಲ್ಲ, ಎಲ್ಲಿ ನನ್ನ ಗರ್ಜನೆಯನ್ನು ಕೇಳು, ನೀನು ಗರ್ಜಿಸು ಅಂತ ಹೇಳಿ ಸಿಂಹ ಗರ್ಜನೆಯನ್ನು ಮಾಡುತ್ತೆ. ಇಡೀ ಕಾಡು ಕಂಪನಗೊಂಡು ಬಿಡುತ್ತೆ. ಅದನ್ನು ನೋಡಿದಂತಹ ಈ ಮರಿ ಸಿಂಹ ಭಯಮಿಶ್ರಿತವಾಗಿ ಕೂಗಕ್ಕೆ ಪ್ರಯತ್ನ ಮಾಡುತ್ತೆ. ಒಮ್ಮೆ ಅಲ್ಲ, ಎರಡನೇ ಅಲ್ಲ, 2 ಸತಿ ಅಲ್ಲ, 3ನೇ ಸತಿಗೆ ಸಿಂಹ ಗರ್ಜನೆಯನ್ನು ಮಾಡಿದಂತಹ ಆ ಮರಿ ಸಿಂಹ ತಾನು ಮಹತ್ತರವಾದಂತಹ ಶಕ್ತಿಯುಳ್ಳಂಥವನಾಗಿದ್ದೇನೆ ಅಂತ ಹೇಳಿ ಬಹಳ ಸಂತೋಷವನ್ನು ಪಡುತ್ತೆ. ಮತ್ತು ಆ ಕುರಿಗಳ
ಆಹಾರವನ್ನು ನೀನು ಸ್ವೀಕರಿಸಬೇಕಾಗತ್ತೆ ಅಂತ ಹೇಳಿ, ಅದು ನಮ್ಮ ಆಹಾರ ಅಂತ ಹೇಳಿ ಅದರ ಒಂದು ಕುರಿಯನ್ನು ಎಳೆದು ಅದಕ್ಕೆ ರುಚಿಯನ್ನು ತೋರಿಸಿ ಈ ದೊಡ್ಡ ಸಿಂಹ, ಈ ಕಾಡಿನ ಸಿಂಹ ಆ ಕಡೆ ಮಾಯವಾಗತ್ತೆ, ಹೊರಟೋಗುತ್ತೆ. ಆಮೇಲೆ ಈ ಮರಿ ಸಿಂಹ ಇಡೀ ಕಾಡನ್ನು ಗರ್ಜಿಸ್ತಾ, ಇಡೀ ಕಾಡನ್ನು ಕಂಪನಗೊಳಿಸ್ತಾ ರಾಜಾರೋಷವಾಗಿ ಓಡಾಡ್ತಾ ಇರುತ್ತೆ. ಈ ಕಥೆಯನ್ನು ಸಂಬೋಧಿಸಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದೇ ಸ್ಥಿತಿ ಭಾರತೀಯರೇ ನಿಮಗಿರುವಂಥದ್ದು. ನಾವೆಲ್ಲರೂ ಏನು ಅಂದ್ಕೊಂಡಿದ್ದೀವಿ, ನಾವೆಲ್ಲರೂ ಕೂಡ ಶಕ್ತಿಹೀನರು. ನಾವು ಹೇಗೆ ಈ ಜಗತ್ತಿನಲ್ಲಿ ಬಂದಿದ್ದೇವೋ, ಒಂದು ಬೆಕ್ಕು, ಒಂದು ಹಸು, ಒಂದು ನಾಯಿ ಯಾವುದು ಕೂಡ ತನ್ನ ಶಕ್ತಿಯನ್ನು ಪ್ರದರ್ಶಿಸಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಹಸು ಹಸುವಾಗಿ ಸಾಯುತ್ತೆ, ಒಂದು ನರಿ ನರಿಯಾಗಿ ಸಾಯುತ್ತೆ, ಒಂದು ಯಾವುದೇ ಪ್ರಾಣಿ ತಗೊಂಡ್ರು ಪ್ರಾಣಿಯಾಗಿಯೇ ಸಾಯುತ್ತೆ. ಆದರೆ ಮನುಷ್ಯ ನೀನು ಪರಿವರ್ತನಾಶೀಲ. ನೀನು ಮನಸ್ಸು ಮಾಡಿದರೆ ನಿನ್ನಲ್ಲಿರುವಂಥ ಅಪಾರ ಶಕ್ತಿ, ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿಕೋ. ನಿನ್ನಲ್ಲಿರುವುದು ಅಪಾರವಾಗಿರುವಂತಹ ಶಕ್ತಿ. ನಿನ್ನ ಆ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡರೆ ನೀನು ದೇವನಾಗಬಲ್ಲೆ. ನೀನು ದೇವನೇ ದಿಠ ಎನ್ನುವಂಥದ್ದನ್ನು ಬೋಧಿಸಿದಂತಹ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವಿವತ್ತು ಆಚರಿಸ್ತಾ ಇದ್ದೇವೆ. ಆ ಮಹಾಶಕ್ತಿಯ, ಆ ಮಹಾ ಚೈತನ್ಯದ ದಿನವನ್ನು ನಾವು ಯುವ ದಿನಾಚರಣೆ ಅಂತ ಕರೀತೇವೆ. ನಮ್ಮಲ್ಲಿ ಯುವಜನದಲ್ಲಿ ಭರವಸೆಯನ್ನು ಇಟ್ಟಂಥವ್ರು ಪ್ರಪ್ರಥಮವಾಗಿ ಸ್ವಾಮಿ ವಿವೇಕಾನಂದರು. ನಿನ್ನಲ್ಲಿ ನೀನು ನಂಬಿಕೆಯನ್ನಿಡು. 365 ದೇವರುಗಳಲ್ಲಿ ನೀನು ನಂಬಿಕೆಯನ್ನು ಇಟ್ಟದಿದ್ದರೂ ಕೂಡ ಪರವಾಗಿಲ್ಲ, ನಾನು ಎಂತಹ ದೌರ್ಬಲ್ಯನಾದಂತಹ ಶಕ್ತಿಯುಳ್ಳಂತಹ ಒಬ್ಬ ದೌರ್ಬಲ್ಯನನ್ನೂ ಕೂಡ ನಾನು ಮೆಚ್ಚುತ್ತೇನೆ. ಆದರೆ ಷಂಡತನ ಇರುವಂತಹ ಮತ್ತು ಸೋಮಾರಿತನ ಇರುವಂತಹ ಯುವಕರನ್ನು ನಾನು ನಂಬುವುದಿಲ್ಲ, ಒಪ್ಪುವುದಿಲ್ಲ ಅಂತ ಕರೆ ಕೊಟ್ಟು ಯುವ ದಿನಾಚರಣೆಯನ್ನು ಆಚರಿಸೋದಕ್ಕೆ ನಮ್ಮ ಒಬ್ಬ ಯುವ ವಿವೇಕಾನಂದರು ಆಗಮಿಸಿದಂತಹ, ಯುಗಾಚಾರ್ಯನಾಗಿ ಆಗಮಿಸಿದಂತಹ ನಾಡು ಇದು, ಬೀಡು ಇದು. ಇಲ್ಲಿ ಕುವೆಂಪು ಅವರು ಬರೀತಾರೆ ಯುಗಾಚಾರ್ಯ ಅಂತ ಹೇಳಿ. ಯಾರು ನೀನು, ಯಾರು ಇವನು, ಇವನಾರು ಇವನಾರು ಇವನಾರು, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಯ್ಯ ಅಂತ ಹೇಳಿ. ಹಾಗೆಯೇ ಎಲ್ಲಿಯವರೆಗೂ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಮ ಯುವಜನಕ್ಕೆ ನಾವು ತಲುಪಿಸುವುದಿಲ್ಲವೋ, ಎಲ್ಲಿಯವರೆಗೂ ಜನಾಂಗ ವಿವೇಕಾನಂದರನ್ನ ಅಧ್ಯಯನ ಮಾಡುವಲ್ವೋ, ಅಲ್ಲಿಯವರೆಗೂ ಯುವಜನಾಂಗ, ಯುವ ಪೀಳಿಗೆ ಮತ್ತು ಯೌವನ ಶಕ್ತಿ ಎನ್ನುವುದು ಅರ್ಥವಾಗುವುದಿಲ್ಲ. ಯಾವಾಗ ವಿವೇಕಾನಂದರನ್ನು ನಮ್ಮದಾಗಿಸಿಕೊಂಡು ವಿವೇಕಾನಂದರ ವಾಣಿಗಳೆಲ್ಲವೂ ಕೂಡ ಶಕ್ತಿಯುತ ಶೀಲ, ಶಕ್ತಿಯ ಮೂಲ ಅಂತ ಹೇಳ್ತಾರೆ. ದೌರ್ಬಲ್ಯವೇ ಮರಣ, ಜೀವನವೇ ಧನ್ಯ ಅಂತ ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ನಾವು ಅರಗಿಸಿಕೊಳ್ಳಬೇಕು ಅಂತ ಹೇಳಿದಾಗ ಶಕ್ತಿವಂತರಾಗಬೇಕು. ಹಾಗಾಗಿ ವಿವೇಕಾನಂದರು ಹೇಳ್ತಾರೆ, 100 ಜನ ವಿದ್ಯಾರ್ಥಿಗಳು ಯುವ ಜನಾಂಗವನ್ನು ನನಗೆ ಕೊಡಿ. ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠರಾಗಿರುವಂತಹ ಯುವ ಜನಾಂಗವನ್ನು ನಾವು ಸಮಾಜಕ್ಕೆ ಕೊಟ್ಟಾಗ ಸಮಾಜ ಪರಿವರ್ತನೆ ಆಗುತ್ತೆ, ಮಾನವ ಜೀವನ ದೈವ ಜೀವನವಾಗುತ್ತೆ ಅನ್ನುವಂತಹ ಮಾತುಗಳನ್ನು ವಿವೇಕಾನಂದರ ಶಕ್ತಿಯುತವಾಗಿರುವಂತಹ ಮಾತುಗಳನ್ನು ನಮ್ಮ ಭರವಸೆ ಇಟ್ಟಂತಹ ಯುವ ಜನಾಂಗ ವಿವೇಕಾನಂದರ ಕಡೆ ಅಧ್ಯಯನ ಮಾಡಿ ವಿವೇಕಾನಂದರನ್ನು ನಮ್ಮ ಗುರುವಾಗಿ ಸ್ವೀಕರಿಸಿ ಅವರ ಶಕ್ತಿಯ ಪ್ರತಿಬಿಂಬವಾಗಿ ನಾವು ಸಂಚರಿಸಿದಾಗ ನಮ್ಮ ಕಾಣುವಂತಹ ಯುವ ಭಾರತ ನವ ಭಾರತವಾಗಿ ಪರಿಣಮಿಸಲಿದೆ. ಆ ದಿನಗಳನ್ನು ನಾವು ನೋಡುವಂಥವರಾಗಿ ಹಾಗೂ ನಮ್ಮ ವ್ಯಕ್ತಿತ್ವಗಳು ಧನ್ಯತಾ ಜೀವನವನ್ನು ನಡೆಸುವಂತೆ ಆಗಲಿ ಅಂತ ಹೇಳಿ ಎಲ್ಲರಿಗೂ ಹಾರೈಸ್ತಾ ನನ್ನ ಮಾತುಗಳನ್ನು ಶ್ರೀಚರಣಗಳಿಗೆ ಅರ್ಪಿಸುತ್ತೇನೆ. ಜಯ ರಾಮಕೃಷ್ಣ.